ಅಯ್ಯೋ ದೇವ 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 ದೇವದ್ ಕಾಲ್ ಬಂದ್ಬಿಡ್ತಾ. ಹಲೋ ದೇವ. ಸರಿ ಸರಿ ದೇವ ಬಾವ, ಇವತ್ ನೀನ್ ಕೊಟ್ಟಿರೋ ಟಾಸ್ಕ್ ಎಲ್ಲ ಮುಗ್ಸಿದೇನಿ. ಇವತ್ತಿನ ಕೋಟ ಎಲ್ಲ ಮುಗೀತು ಅಂತ ಮುರಾರಿ ಹೇಳ್ದ ದೇವ ಬಾವ. ಮತ್ ಯಾಕೆ ಕಾಲ್ ಮಾಡಿದ್ದೀರಾ? ಏ ರುಕ್ಕು, ಹೇಳಿ ದೇವ ಬಾವ. ರುಕ್ಕು, ನಾನ್ಸೆನ್ಸ್, ಸ್ಟಾಪ್ ದ ನಾನ್ಸೆನ್ಸ್. ನಾನು ಮಾನ್ಯತೆ ಮಾತಾಡ್ತಾ ಇರೋದು. ಹುಚ್ಚಿಡ್ದಿದ್ಯಾ? ದೇವ ಅಂತೆ, ಭಾವ ಅಂತೆ. ಮೂಗಿನ ಮೇಲೆ ಹೊಡಿಬಾರ್ದಿತ್ತು, ನಿನ್ನ ಬಾಯ್ ಮೇಲೆ ಹೊಡಿಬೇಕಾಗಿತ್ತು. ಹಾಗಾದ್ರೂ ನಾನ್ಸೆನ್ಸ್ ತರ ಮಾತಾಡೋದು ನಿಲ್ಲಿಸ್ತಾ ಇದೆ. ನಾನ್ಸೆನ್ಸ್. ನನ್ನ ಮೂಗಿನ ಎಲ್ರು ದೇವಸ್ಥಾನದ ಗಂಟೆ ಅನ್ಕೊಂಡ್ಬಿಟ್ಟವ್ರ. ಬಂದು ಬಂದು ಬಾರಿಸ್ಬಿಟ್ಟು ಹೋಗ್ತಾರಲ್ಲ. ಎದ್ದಿದ್ದಾಗ ಹೇಳ್ರಿ ಎದ್ ಬಂದು ಎದಾಗೋದ್ರಂತೆ. ಹಂಗಾಯ್ತು ನನ್ ಕತೆ. ಕಣ್ಣು ಮುಂದೆ ಕಾಣಿಸ್ತಾ ಇರೋ ಸತ್ಯರ ಮೂಗಿನ ನೇರ ಕೇಳಕ್ ಹೋದ್ರೆ ಎಲ್ರು ಬಂದು ಮೂಗೆ ಹೊಡಿತಾರಲ್ಲಪ್ಪ. ಇನ್ನು ಮುಂದೆ ಸುಳ್ಳು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಸತ್ಯನ ಸತ್ಯ ಅಂತ ಹೇಳಕ್ ಹೋಗಲ್ಲ. ಹಾಳಾದವ್ರು ಅವ್ರವ್ರ ಕರ್ಮ, ಅವ್ರವ್ರೇ ಅನ್ಭವಿಸ್ಕೊಳ್ಳಿ. ನಮಗೆ ಹಾಕ್ಬೇಕು ಒಂದು ಬಹುಮಾನಗಳು. ದೇವ್ರೆ, ಮುಖ ತೋರಿಸ್ತೆ, ಬೇರೆ ಏನೋ ತೋರಿಸ್ತಿದ್ಯಾ. ಅಲ್ಲಿಗೆ ನನ್ನ ಟೈಮ್ ಸರಿಗಿಲ್ಲ ಅಂತ ಗೊತ್ತಾಯ್ತು. ರಾಮಾಚಾರಿ ಫೋನ್ ರಿಂಗ್ ಆಗ್ತಿದೆ. ಹಲೋ ಹಲೋ, ನನ್ನ ಹೆಸರು ಸಿದ್ಧಾರ್ಥ್ ಅಂತ. ಸ್ವಲ್ಪ ಬಸವರಾಜ್ ಅವರು ಫೋನ್ ಕೊಡ್ತೀರಾ? ಬಸವರಾಜ? ನಿಮಗೆ ಯಾರು ಬೇಕಿತ್ತು? ಇದು ಬಸವರಾಜ್ ಅವ್ರ ನಂಬರ್ ಅಲ್ವಾ? ಹಲೋ ಮಿಸ್ಟರ್, ಯಾವ ಬಸವರಾಜು, ಯಾವ ನಂಬರು? ಬಸವರಾಜ್ ಅವರೇ ಫೋನ್ ಮಾಡಿ ಈ ನಂಬರ್ ಕಾಲ್ ಮಾಡಿ ಅಂತ ಹೇಳಿದ್ರು. ನಾನು ಸಿದ್ಧಾರ್ಥ್ ಅಂತ. ಅವ್ರಿಲ್ವಾ? ಬಸವರಾಜ್ ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ದೀನಿ. ಅವ್ರು ಇಲ್ವಾ ಅಂತ ಕೇಳಿದ್ರೆ ಏನ್ರಿ ಅರ್ಥ? ಹಾಗಾದ್ರೆ ಇದು ಬಸವರಾಜ್ ಅವ್ರ ನಂಬರ್ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಇದು ನನ್ ಗಂಡ ರಾಮಾಚಾರಿ ನಂಬರ್. ನಿಮ್ ಗಂಡ ರಾಮಾಚಾರಿದ? ಹೌದು, ಇದು ನನ್ ಗಂಡ ರಾಮಾಚಾರಿ ನಂಬರ್. ಇದನ್ನ ಎಷ್ಟತಿ ಹೇಳ್ಬೇಕು ಇವಾಗ? ಹೆಂಗಸ್ರು ವಾಯ್ಸ್ ಕೇಳಿಸಿದ್ರೆ ಸಾಕಲ್ವಾ? ನಿಮ್ಮಂತ ಗಂಡಸ್ರು ಕಾರಣನೇ ಇಲ್ದೆ ಮಾತಾಡ್ತಾ ಇರ್ತೀರ. ಸರಿಯಾದ ನಂಬರ್ ನೋಡ್ಕೊಂಡು ಡಯಲ್ ಮಾಡಿ. ಅಲ್ಲ ಮೇಡಮ್, ಇದು ಬಸವರಾಜ್ ಅವರೇ. ಸಿ, ಅವಾಗ್ಲಿಂದನೂ ಹೇಳ್ತಾ ಇದೀನಿ ತಾನೆ, ಇಲ್ಲಿ ಬಸವರಾಜು ಇಲ್ಲ, ಶಿವರಾಜು ಇಲ್ಲ. 100% ಪಕ್ಕನಾ? ಹಲೋ, 200% ಪಕ್ಕ. ಮೊದ್ಲು ಕಾಲ್ ಕಟ್ ಮಾಡಿ. ಏನ್ ಜನಗಳು, ಹೆಣ್ಮಕ್ಳಂದ್ರೆ ಸಾಕು ಜೋಲ್ ಸರ್ಸ್ಕೊಂಡ್ ಬಂದ್ಬಿಡ್ತಾರೆ. ಇಂಥವ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ. ಏನ್ರಿ ಚಾರು ಮೇಡಮ್, ಬೆಳಗ್ಗೆ ಸಾಸಿವೆ ತರ ಸಿಡಿತಾ ಇದ್ದೀರಾ? ಸಾಸಿವೆ ತರ ಅಲ್ಲ, ನನ್ ಬರ್ತಿರೋ ಸಿಟ್ಟಿಗೆ ಬಾಂಬ್ ತರ ಸಿಡಿಬೇಕು ಅನಿಸ್ತಿದೆ. ರೀ ಏನಾಯ್ತು? ಯಾರೋ ಒಬ್ಬ ನಿಮ್ ಫೋನಿಗೆ ಕಾಲ್ ಮಾಡ್ಬಿಟ್ಟು ಬಸವರಾಜ್ ಇದಾನ ಅಂತ ವಿಚಾರಿಸ್ದ. ಅವ್ರಿಲ್ಲ, ಇದು ನನ್ ಗಂಡ ರಾಮಾಚಾರಿ ನಂಬರ್ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನೇ ವಿಚಾರಿಸ್ತಿದ್ದ. ಅದೇ ಏನ್ ಹೆಸರು ಅಂದ್ರೆ? ಯಾರೋ ಬಸವರಾಜ್ ಅಂತ. ಫೋನ್ ಮಾಡಿದವ್ರ ಹೆಸರು ಏನ್ ಹೇಳಿದ್ರು? ಅದೇನೋ ಹೇಳ. ಸಿದ್ಧಾರ್ಥ? ಹಾ, ಸಿದ್ಧಾರ್ಥ್. ಸಿದ್ಧಾರ್ಥ್ ಏನಾಯ್ತು ರಾಮಾಚಾರಿ? ಮೇಡಮ್, ಅವರು ಆಂಟಿ ಕ್ರೈಮ್ ಬ್ಯೂರೋ ಇನ್ಸ್ಪೆಕ್ಟರ್ ಸಿದ್ಧಾರ್ಥ್ ಮೇಡಮ್. ನವದೀಪ್ ಕೇಸ್ ಡೀಲ್ ಮಾಡಕ್ಕೆ ಅವ್ರ ಹತ್ರ ಹೆಲ್ಪ್ ತಗೋತಾ ಇದ್ದೆ. ನಾನ್ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ನನ್ನ ಹೆಸರು ಬಸವರಾಜು ಅಂತ ಅವ್ರ ಹತ್ರ ಸುಳ್ಳು ಹೇಳಿದ್ದೆ ಮೇಡಮ್. ರಾಮಾಚಾರಿ ಏನ್ ಹೇಳ್ತಿದ್ಯಾ? ಯಾಕೆ ರಾಮಾಚಾರಿ ಮೊದ್ಲೇ ಹೇಳಿಲ್ಲ? ನನಗ್ ಒಂದ್ ಮಾತಾದ್ರೂ ಹೇಳ್ಬೇಕು ತಾನೆ. ನಾನ್ ಬೇರೆ ಇದು ನನ್ ಗಂಡ ರಾಮಾಚಾರಿ ನಂಬರ್ ಅಂತ ಹೇಳ್ಬಿಟ್ಟೆ. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂದ್ರೆ ನಂಗೂ ಅದೇ ಗೊತ್ತಾಗ್ತಿಲ್ಲ ಮೇಡಮ್. वेट 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 ಹೇಗೆ ಹೋಗ್ತಿದ್ದೀಯಾ? मुझे लग रहा है ನಾನು ಚಾರುನ ಮೀಟ್ ಮಾಡಬೇಕು ಅಂತ. ಸೊ ಐ ವಿಲ್ ಮೀಟ್ ಹರ್ ಅಂಡ್ ಕಮ್. ಬಿಡು, ನೀನಲ್ಲಿ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈ ಕಂಡೀಷನಲ್ಲಿ ಹೋಗೋದು ಸರಿ ಕಾಣ್ತಾ ಇಲ್ಲ. ಹಾಗೆ ನಿನಗೂ ಅವಳನ್ನು ನೋಡೋಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅಂದ್ರೆ ನನ್ನ ಚಾರುನ ನಾನು ಯಾವಾಗ ನೋಡೋದು? ಅಲ್ಲ, ನೀನು ಏನು ಮಾಡು ಅಂತ ಹೇಳಿದ್ರೆ ಅದನ್ನು
ಮುझೆ ಪತಾ ಹೈ ನನ್ನ ಚಾರುನ ಹೇಗೆ ನೋಡ್ಬೇಕು ಅಂತ ನನ್ಗೆ ಗೊತ್ತು. ವಿವೇಕ್ ವಿವೇಕ್ ಕೊಡಿ ಫೋನ್. ಹಲೋ. ಹಲೋ ಸರ್, ನಾನು ಬಸವರಾಜು ಮಾತಾಡ್ತಾ ಇದ್ದೀನಿ ಸರ್. ಯಾವ ಬಸವರಾಜು? ಅದೇ ಸರ್, ನಾನು ನಿಮಗೆ ಕಾಲ್ ಮಾಡಿದ್ನಲ್ಲ, ಮೀಟ್ ಮಾಡಿದ್ನಲ್ಲ ಸರ್, ಅದೇ ಬಸವರಾಜ್. ನಾನು ಆಗ್ಲೇ ಫೋನ್ ಮಾಡಿದ್ದಾಗ ನಿಮ್ಮ ಹೆಂಡತಿ ಫೋನ್ ರಿಸೀವ್ ಮಾಡಿ ಇಲ್ಲಿ ಯಾವ ಬಸವರಾಜು ಇಲ್ಲ ಅಂದ್ರಲ್ಲ. ಸರ್ ಅದು ಸರ್ ನೋಡಿ, ನನ್ನ ಹೆಂಡ್ತಿಗೂ ನನಗೂ ಒಂದು ಸಣ್ಣ ಜಗಳ. ನನ್ನ ಮೇಲೆ ಕೋಪಕ್ಕೆ ಅವ್ರು ಏನೇನೋ ಹೇಳಿದ್ದಾರೆ. ಈಗ ಸರಿ ಆದ್ಲು ಸರ್, ಫೋನ್ ಕೊಟ್ಲು. ಅವಳು ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ನಿಮ್ಮ ಹತ್ರ ಏನೇನೋ ಹೇಳ್ದೆ ಅಂತಲೂ ಹೇಳಿದ್ಲು ಸರ್. ಸಾರಿ ಸರ್. ಸ್ವಲ್ಪ ಹಂಗೆ ಸರ್, ಅಂದರೆ ತುಂಬ ಒಳ್ಳೆಯವರು ಸರ್. ಆದರೆ ಕೋಪ ಬಂದರೆ ಒಂದು ಸ್ವಲ್ಪ ಮೆಂಟಲ್ ಥರ ಆಡ್ತಾರೆ ಸರ್. ಹೆಂಡ್ತಿರಂದ್ರೆ ಹಾಗೆ. ಬೈ ದ ವೇ, ನಿಮ್ದು ಲವ್ ಮ್ಯಾರೇಜಾ? ಹೌದು ಸರ್. ಲವ್ ಮ್ಯಾರೇಜ್ ಅಂದಮೇಲೆ ಇದೆಲ್ಲ ಕಾಮನ್ ಬಿಡಿ. ನನಗೆ ನನಗೆ ಕಾಲ್ ಮಾಡಿದ್ದೇನಕ್ಕೆ ಸರ್? ಫೋನಲ್ಲಿ ಬೇಡ. ಮೊನ್ನೆ ನಾವು ಭೇಟಿಯಾಗಿದ್ವಲ್ಲ, ಅಲ್ಲಿಗೆ ಬರೋಕ್ಕಾಗತ್ತಾ? ಸರ್, ತುಂಬ ಇಂಪಾರ್ಟೆಂಟ್ ವಿಷಯನಾ? ಹೌದೌದು, ತುಂಬ ಇಂಪಾರ್ಟೆಂಟ್ ವಿಷಯ. ನನಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಆರೋಪಿನ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೋದು. ಅಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಹೌದಾ ಸರ್? ಹೌದು. ನೀವು ಈಗಲೇ ಅಲ್ಲಿಗೆ ಬಂದ್ಬಿಡಿ. ಸರಿ ಸರ್, ಬರ್ತೀವಿ. ಓಕೆ. ಏನಂತೆ? ಮೇಡಮ್, ಅವ್ರಿಗೆ ತುಂಬ ಎವಿಡೆನ್ಸ್ ಸಿಕ್ಕಿದೆಯಂತೆ. ಆ ಪಾಪಿಗಳನ್ನ ಅರೆಸ್ಟ್ ಮಾಡೋಕ್ಕೆ ಏನೇನು ಡೀಟೇಲ್ಸ್ ಬೇಕು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಮಾತಾಡಬೇಕು ಬನ್ನಿ ಅಂತ ಹೇಳಿದ್ರು. ನಾವು ಹೋಗಿ ಬಂದ್ಬಿಡ್ತೀವಿ ಮೇಡಮ್. ಬಿಡರಿ, ಬಾ ಹೋಗಿ ಬರೋಣ. ಮೇಡಮ್, ಹೋಗಿ ಬರ್ತೀವಿ. ಚಾರು, ನಂಗೆ ನಂಬೋಕೆ ಆಗ್ತಿಲ್ಲ. ಯಾಕೆ ಅಂಕಲ್? ಅದೇ ನನ್ನ ಮಗನ ನೋಡಕ್ಕೆ ನೀನ್ ನಮ್ಮನೆಗೆ ಬಂದಿದ್ಯಲ್ಲ, ಸೋ ಗ್ರೇಟ್. ಶರಡಾಲಿಂಗ್, ನೀವು ನಮ್ಮ ಮನೆಗೆ ಕಾಲಿಟ್ಟ ತಕ್ಷಣ ನಮ್ಮ ಮನೆ ಬ್ಯೂಟಿಫುಲ್ ಆಗೋಯ್ತು. ನನ್ ಮನೆ ಮಾತ್ರ ಅಲ್ಲ ಚಾರು, ನಮ್ ಬೇಟ ಫುಲ್ ನೋವಲ್ಲಿದ್ದ, ಈಗ ನೋಡು ಫುಲ್ ಬ್ರೈಟ್ ಆಗ್ಬಿಟ್ಟ. ಸರ್, ಸೂಪರ್ ಸರ್ ಅವರು. हाँ बोलो, क्या बात है? Hey, don't you have any common sense? Hey, ನೀನ್ ನನಗೆ ಮೆಸೇಜ್ ಮಾಡಬಾರ್ದು ಅಂತ ನಾನು ಕಿತ್ನೆ ಬಾರ್ ಹೇಳೋದು. ನೋಡು, ನಾವು ಮಾಡ್ತಿರೋದು ಇಲ್ಲಿಗಲ್ ಬಿಸ್ನೆಸ್. ನಮ್ಮ ಬಿಸ್ನೆಸ್ ಅಲ್ಲಿ ಈ SMS, ವಾಟ್ಸ್ಆ್ಯಪ್ ಇದರಲ್ಲೆಲ್ಲ ಡಾಕ್ಯುಮೆಂಟ್ಸ್, ಲಿಂಕ್ಸ್ ಕಳಿಸ್ಬಾರ್ದು. ಗೊತ್ತಿಲ್ವಾ ನಿಂಗೆ? ಮತ್ತೆ ನಾವು ಫೋನಲ್ಲಿ ಕೂಡ ಏನ್ ಡೀಟೇಲ್ಸ್ ಡಿಸ್ಕಸ್ ಮಾಡಬಾರ್ದು. ಏನೇ ಇದ್ರು ಆ ಡೀಟೇಲ್ಸ್ ಅನ್ನೆಲ್ಲ ಇಮೇಲ್ ಥ್ರೂ ಆ ಡಾರ್ಕ್ ವೆಬ್ ಅಲ್ಲಿ ಕಳಿಸ್ಬೇಕು ಅಷ್ಟೇ. ಲ್ಯಾಪ್ಟಾಪ್ ಆನ್ ಅಲ್ಲೇ ಇದೆ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ? ಇನ್ಮೇಲಿಂದ ಕಾಲ್ ಮೆಸೇಜ್ ಮಾಡಿದ್ರೆ ಹೇ, ವೇಟ್, ಮೇರಾ ಚಾರು ಡಾರ್ಲಿಂಗ್, ನಾನೇ ಕಾಫಿ ಕೊಡ್ತೀನಿ. ಥ್ಯಾಂಕ್ ಯು. ಸೂಪರ್ ಸರ್ ನೀವು. ಮೇಡಮ್, ನಾನು ಜಾಗ ಮಾಡ್ಕೊ. ಏಯ್, ಸ್ಟಾಪ್ ದಟ್, ಡೋಂಟ್ ಟಚ್ ಇಟ್. ಓಕೆ. ಅವ್ರ ಲ್ಯಾಪ್ಟಾಪ್ನ ಯಾರು ಟಚ್ ಮಾಡಂಗಿಲ್ಲ. ಚಾರು ಡಾರ್ಲಿಂಗ್, ಕಾಫಿ ಪಿಯೋಣ? ಜಿಕೆ ಎಲ್ಲಿ ನಮ್ ರುಕ್ಕು ಕಾಣಿಸ್ತಾನೆ ಇಲ್ಲ. ಕರೆಕ್ಟ್ ಅಲ್ವಾ? ಅವತ್ತು ಇಲ್ಲಿ ಬಂದ್ಬಿಟ್ಟು ದೆವ್ವ ಅಂತ ಸೀನ್ ಕ್ರಿಯೇಟ್ ಮಾಡಿ ಓದೋಳು ಅಡ್ರೆಸ್ಗೆ ಇಲ್ವಲ್ಲ. ಮತ್ತೆ ಏನಾಯ್ತು ಅಂತ? ನಾವಿಲ್ಲಿ ಇಷ್ಟೊಂದು ಹ್ಯಾಪಿ ಮೂಡ್ ಅಲ್ಲಿ ಇರುವಾಗ ಅವಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ಅವಳು ಇಲ್ಲಿ ಇರ್ಬೇಕಲ್ವಾ? ಹಲೋ, ನೀವು ಮಾತ್ರ ಹ್ಯಾಪಿ ಮೂಮೆಂಟ್ ಅಂದಿರೋದು. ನಾವು ಇಲ್ಲಿ ಪೇನ್ಫುಲ್ ಮೂಮೆಂಟ್ ಇದ್ದೀವಿ. ನಾವು ನಮ್ಮ ಪೇನ್ ನ ಹೇಳ್ಕೋಬೇಕು ಅಂತ ಇದೀವಿ. ಕರೆಕ್ಟು.
ಹೊಲ ಕಾಣಿಸ್ತಾ ಇಲ್ಲಿ. ಎಲ್ಲಿದ್ದಾಳೋ ಏನ್ ಕತೆನೋ. ಅಯ್ಯೋ ದೇವ 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 ದೇವದ್ ಕಾಲ್ ಬಂದ್ಬಿಡ್ತಾ. ಹಲೋ ದೇವ. ಸರಿ ಸರಿ ದೇವ ಬಾವ, ಇವತ್ ನೀನ್ ಕೊಟ್ಟಿರೋ ಟಾಸ್ಕ್ ಎಲ್ಲ ಮುಗ್ಸಿದೇನಿ. ಇವತ್ತಿನ ಕೋಟ ಎಲ್ಲ ಮುಗೀತು ಅಂತ ಮುರಾರಿ ಹೇಳ್ದ ದೇವ ಬಾವ. ಮತ್ ಯಾಕ್ ಕಾಲ್ ಮಾಡಿದ್ದೀರಾ? ಏ ರುಕ್ಕು, ಹೇಳಿ ದೇವ ಬಾವ. ರುಕ್ಕು, ನಾನ್ಸೆನ್ಸ್, ಸ್ಟಾಪ್ ದ ನಾನ್ಸೆನ್ಸ್. ನಾನು ಮಾನ್ಯತೆ ಮಾತಾಡ್ತಾ ಇರೋದು. ಹುಚ್ಚಿಡ್ದಿದ್ಯಾ? ದೇವ ಅಂತೆ, ಭಾವ ಅಂತೆ. ಓ, ಮಾನ್ಯತಾ ಅವ್ರಾ? ಹೌದು. ಅದ್ ಸರಿ, ಏನಾಗಿದೆ ನಿನ್ಗೆ? ಎಷ್ಟು ಸಲ ಹೇಳೋದ್ ನಿಮ್ಗೆ ರಾಮಾಚಾರಿ ಸತ್ತು ದೆವ್ವ ಆಗಿದಾನೆ ಅಂತ. ರುಕ್ಕು, ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಅದೆಲ್ಲ ನಿನ್ ಭ್ರಮೆ. ಹಾ ಹೌದೌದು, ಭ್ರಮೆ ಅಂತ ಹೇಳ್ತೀರಾ. ಅದ್ ದೆವ್ವ ಕಾಟ ಕೊಡ್ತಾ ಇರೋದ್ ನನ್ಗಲ್ವಾ? ನಿಮ್ಗೂ ಈ ತರ ಅನುಭವ ಆಗಿದ್ರೆ ಗೊತ್ತಾಗ್ತಿತ್ತು. ಅದೆಲ್ಲ ಸರಿ ಬಿಡು. ನಾನ್ ನಿನ್ಗೊಂದು ಹ್ಯಾಪಿ ನ್ಯೂಸ್ ಹೇಳ್ಬೇಕು ಅಂತ ಕಾಲ್ ಮಾಡ್ದೆ. ಆ ದರಿದ್ರ ರಾಮಾಚಾರಿ ಸತ್ತಿದ್ರಿಂದ ಎಷ್ಟೆಲ್ಲ ಒಳ್ಳೆ ವಿಷಯಗಳಾಗ್ತಾ ಇದೆ ಗೊತ್ತಾ? ಆ ನವದೀಪ್ ಮಗ ಫಾರಿನ್ ಇಂದ ಇಂಡಿಯಾಕ್ ಬಂದಿದ್ದಾನೆ. ಯಾಕೆ ಹೇಳು? ಅಯ್ಯೋ, ನಾನ್ ಇವಾಗಿರೋ ಪರಿಸ್ಥಿತಿಲಿ ಪ್ರಶ್ನೆಗಳೆಲ್ಲ ಕೇಳೋ ಶಕ್ತಿ ಇಲ್ಲ ನನ್ಗೆ. ಅದೇನು ಅಂತ ನೀವೇ ಹೇಳಿ. ನನ್ ಚಾರು ಬೇಬಿನ ಮದ್ವೆ ಆಗೋದಕ್ಕಿಂತ ಲಂಡನ್ ಇಂದ ಇಂಡಿಯಾಕ್ ಬಂದಿದ್ದಾನೆ. ಅದು ಮಾತ್ರ ಅಲ್ಲ, ನಾನು ಚಾರು ಬೇಬಿನು ನವದೀಪ್ ಮಗನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಇನ್ನೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ, ಅದನ್ ಕೇಳಿದ್ರೆ ನೀನ್ ಶಾಕ್ ಆಗ್ತೀಯ. ಹಾ, ಆಲ್ರೆಡಿ ಶಾಕ್ ಆಗಿ ಕುತ್ಕೊಂಡಿದೀನಿ. ಅದೇನು ಅಂತ ಹೇಳಿ. ಈಗ ಕೃಷ್ಣನು ನಮ್ ಕಡೆ ಸೇರ್ಕೊಂಡಿದ್ದಾನೆ. ಅದು ಮಾತ್ರ ಅಲ್ಲ, ನನ್ನ ಬೇಬಿ ಚಾರುಗೆ ಅವನ ಬಾಡಿ ಗಾರ್ಡ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ರುಕ್ಕು, ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ, ಏನಾದ್ರೂ ಮಾತಾಡು. ಹಲೋ ಹಲೋ. ಇಲ್ಲೇನಾದ್ರೂ ಒಳ್ಳೇದಾಗಿದ್ರೆ ಅಲ್ವಾ ನಾನ್ ಮಾತಾಡೋದಿಕ್ಕೆ. ನಾವೆಲ್ರೂ ಸೇರ್ಕೊಂಡೆ ತಪ್ಪು ಮಾಡಿದ್ವಿ, ಆದ್ರೆ ಶಿಕ್ಷೆ ನನಗ್ ಮಾತ್ರ ಆಗ್ತಿದೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ರುಕ್ಕು, ಮೊದ್ಲು ಹುಚ್ಚಿ ತರ ಮಾತಾಡೋದ್ನ ನಿಲ್ಸು. ನೀನ್ ಹೀಗ್ ಬಾಯಿಗ್ ಬಂದಾಗ ಮಾತಾಡ್ತಾ ಇದ್ರೆ ನಾವೇ ರಾಮಾಚಾರಿನ ಕೊಲೆ ಮಾಡಿದಂತೆ ಎಲ್ರಿಗೂ ಗೊತ್ತಾಗುತ್ತೆ. ಇವಾಗ ಗೊತ್ತಾಗಿರೋದ್ರಿಂದನೇ ತಾನೆ ನಾನು ಈ ತರ ಶಿಕ್ಷೆ ಅನ್ಭವಿಸ್ತಿರೋದು. ಏನ್ ಹೇಳ್ತಾ ಇದ್ಯಾ? ಅಯ್ಯೋ, ನಾನು ಇವಾಗ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ದೆವ್ವ ಬಂದ್ಬಿಟ್ರೆ ಕಷ್ಟ. ನೀವು ಮೊದ್ಲು ಫೋನ್ ಇಡಿ. ಜಿಕೆ, ಈ ರುಕ್ಕುಗೇನೋ ಆಗಿದೆ. 3 ಹೊತ್ತು ದೆವ್ವ ದೆವ್ವ ಅಂತ ಬಡ್ಕೊಳ್ತಾ ಇದ್ದಾಳೆ. ನಾನು ಅದ್ನೆಲ್ಲೂ ಹೇಳ್ತಾ ಇರೋದು. ಏನೋ ಸಮಸ್ಯೆ ಇದೆ. ಏನ್ ನಡೀತದೆ ನಿನ್ ತಲೆ? ಅವಳೊಂಥರಾದ್ರೆ ನೀನೊಂಥರ. ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡು ನಾನ್ ಇನ್ನೊಂಥರ ಆಗ್ಬಿಡ್ತೀನಿ. ಅಯ್ಯೋ, ರಾಮಾಚಾರಿ ಸತ್ತಿಲ್ಲ, ಅವ್ರಿನ್ನ ಬದುಕಿದ್ದಾರೆ ಅಂತ ನಾನು ಅಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನೇ ಒಮ್ಮೆ ನಂಬ್ತಾ ಇಲ್ಲ. ಒಂದು ವೇಳೆ ರಾಮಾಚಾರಿನೇ ಏನಾದ್ರು ದೆವ್ವದ ಗೆಟಪ್ ಹಾಕೊಂಡು ಏನಾದ್ರೂ ಕಿರುಕುಳ ಕೊಡ್ತಾ ಇದ್ದಾನ ಹೆಂಗೆ?